ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಸ್ಟಾರ್ ಬಜಾರ್ಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ನನ್ನ ಮಗ ಪನ್ನೀರ್ ತೊಗೊಂಡು ಬಂದ. ಅದಕ್ಕೆ ಇವತ್ತು ಏನಾದರೂ ಸಂಡೇ ಸ್ಪೆಷಲ್ ಏನಾದರೂ ಲಂಚ್ಗೆ ಪ್ರಿಪೇರ್ ಮಾಡಬೇಕಂತ ಪನ್ನೀರ್ ಮಸಾಲ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡೋಣ. ಟು 200 ಗ್ರಾಮ್ ಪನ್ನೀರ್ ತೊಗೊಂಡು ಅದನ್ನು ನಮಗೆ ಸೈಜ್ ಯಾವ ಥರ ಬೇಕಂತ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಇಷ್ಟದಂಥ ಸೈಜ್ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಪಕ್ಕಕ್ಕಿಡಿ. ಇಲ್ಲಿ ನಾನು 4 ಜನಕ್ಕೆ ಮಾಡೋದಕ್ಕಾಗಿ 3 ಆನಿಯನ್ನು, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಪೀಸ್ಗಳನ್ನ ಒಂದು ಬಾಣಲಿಗೆ ಹಾಕಿ 2 ನಾಟಿ ಜಿಂಜರ್ ಮತ್ತು ಸ್ವಲ್ಪ ಗಾರ್ಲಿಕ್ ಹಾಕೊಳ್ಳೋಣ. ಒಂದು 10 ಗೋಡಂಬಿ, ಒಂದು 5 ಬಾದಾಮಿ ನೆನೆಸಿಟ್ಟಿರೋದನ್ನು, ಸ್ವಲ್ಪ ಚಕ್ಕೆ, ಸ್ವಲ್ಪ ಹಸಿ ಕೊಬ್ಬರಿ ತುರಿದಿರೋದು, 4 ಲವಂಗ, 4 ಏಲಕ್ಕಿ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರುಚಿ ಚೆನ್ನಾಗಿರುತ್ತೆ ಅಂತ 1-2 ಸ್ಪೂನು ತುಪ್ಪ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಆನಿಯನ್ನು ಮತ್ತು ಟೊಮ್ಯಾಟೊ ಸ್ವಲ್ಪ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ತರಿಯಾಗಿ ಮತ್ತು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ತುಪ್ಪ ಹಾಕಿ ಅವು ಕಲಸಿಟ್ಟಿರುವ ಪನ್ನೀರ್ ಪೀಸ್ಗಳನ್ನು ಸ್ವಲ್ಪ ಮೃದುವಾಗಿ ಆಗಲಿ ಅಂತ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸಣ್ಣ ಪೀಸುಗಳು ಮಾಡಿದ್ದೀವಲ್ಲ ಅವುಗಳನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರಿಂದ ಪನ್ನೀರು ಸ್ಮೂತಾಗಿರುತ್ತದೆ. ಅದಕ್ಕೆ ಮೇಲೆ ಸ್ವಲ್ಪ ಮುಚ್ಚಿಡೋಣ. ಮತ್ತು ಅದೇ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಮತ್ತು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ,
ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳೋಣ, ಜಾಸ್ತಿ ಆದರೆ ಹೊತ್ತು ಹೋಗುತ್ತೆ. ಅದಕ್ಕೆ ಇವಾಗ ಗ್ರೈಂಡ್ ಮಾಡಿರೋದು ಮಸಾಲವನ್ನು ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಆದ ತಕ್ಷಣ ಅದಕ್ಕೆ ನೀರು ಎಷ್ಟು ಬೇಕೋ, ಗ್ರೇವಿ ನಮಗೆ ಎಷ್ಟು ಬೇಕೋ, ಯಾವ ಥರ ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕುದಿ ಬರಲು ಬಿಡೋಣ. ಜಾಸ್ತಿ ನೀರು ಹಾಕಬಾರ್ದು, ಅಂದರೆ ಚೆನ್ನಾಗಿರಲ್ಲ ತಿನ್ನೋವಾಗ. ಪನ್ನೀರು ಮೀಡಿಯಮ್ಮೇ ಇರಬೇಕು, ಅಂದರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಅದಕ್ಕೆ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋ ತನಕ ಬಿಡೋಣ. ಕುದಿ ಬಂದ ತಕ್ಷಣ ಪನ್ನೀರ್ ಪೀಸ್ಗಳನ್ನ ಹಾಕಿ ನಿಧಾನವಾಗಿ ಸ್ವಲ್ಪ ಕೈ ಆಡಿಸಿ ಅದು ಒಂದು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಒಂದು ಕುದಿ ಬರೋ ತನಕ ಬಿಡೋಣ. ಪನ್ನೀರ್ ರೆಡಿ ಆಗ್ತಾ ಇದೆ ಇವಾಗ. ಅದಕ್ಕೆ ಲಾಸ್ಟು ಕಸೂರಿ ಮೆಂತಿ ಮತ್ತು ಕೊತ್ತಂಬರಿ ಹಾಕಿ ಗ್ಯಾಸನ್ನು ಆಫ್ ಮಾಡೋಣ. ಇವಾಗ ಪನ್ನೀರ್ ರೆಡಿ. ಚಪಾತಿ ಜೊತೆ ತಿಂದರೆ ವಾಹ್, ಪನ್ನೀರ್ ಸೂಪರ್ ಆಗಿದೆ. ಪನ್ನೀರ್ ಅಂತೂ ಫುಲ್ ಸಾಫ್ಟ್ ಆಗಿದೆ. ಪನ್ನೀರ್ ಮಸಾಲ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಧನ್ಯವಾದಗಳು.